ಬಂಜಾರ ಭೋಯಿ ಕೊರ್ಚ ಕೊರ್ಮ ಸಮಾಜದ ಎಲ್ಲ ಮುಖಂಡರೇ, ಎಲ್ಲ ನಾಯಕರೇ, ತಾಯಂದಿರೇ, ಇದು ಹೋರಾಟ ಎದಕ್ಕೋಸ್ಕರ ಆಗ್ತಿದೆ ತಮ್ಗೆಲ್ಲರಿಗೂ ಗೊತ್ತಿದೆ. ಈ 4 ಸಮುದಾಯಕ್ಕೆ ಏನ್ ಅನ್ಯಾಯ ಈ ಸರ್ಕಾರ ಮಾಡಿದೆ ಅದರ ವಿರುದ್ಧ ಇದು ಹೋರಾಟ ಇದೆ. ಯಾಕಂದ್ರೆ ಎಲ್ಲರಿಗಿಂತ ನನ್ಗೆ ಗೊತ್ತಿದೆ, ನನ್ನ ಅನುಭವ ಹೇಳ್ತೀನಿ. ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇರಬೇಕಿದ್ರೆ, ಇವಾಗ ನಾನು ಇಲ್ಲಿ ಬಂದಿರೋದು ಬಿಜೆಪಿ MLA ಕಾಂಗ್ರೆಸ್ ಆತರ ಏನೂ ಇಲ್ಲ. ನಾವು ಸಮಾಜ ಬಂಜಾರ ಸಮಾಜ ಭೋಯಿ ಕೊರ್ಚ ಕೊರ್ಮ ಒಬ್ಬ ಮಗನಾಗಿ ಬಂದಿದ್ದೀನಿ. ಆದ್ರೂ ಇದು ಹೇಳ್ಬೇಕಾಗತ್ತೆ ಏನ್ ಪರಿಸ್ಥಿತಿ ಏನಾಗಿತ್ತು ಅಂತ. ನಮ್ಮ ಸರ್ಕಾರ ಇರಬೇಕಿದ್ರೆ, ಬಿಜೆಪಿ ಸರ್ಕಾರ ಇರಬೇಕಿದ್ರೆ ಒಳ ಮೀಸಲಾತಿ ಏನೋ ಅದು ಏನು ಇದು ಬಂದಿತ್ತು. ಅದು ಆಕ್ಚುಲಿ ಒಂದು ಕೌಂಟರ್ ಇದೆ. ನಮ್ದೇನು ನಮ್ದು ಕಾಸ್ಟ್, ನಮ್ದು ಭೋಯಿ ಕೊರ್ಚ ಕೊರ್ಮ ಸಮಾಜಕ್ಕೆ ಎಸ್ಸಿಂದ ತೆಗಿಬೇಕಂತ ಏನ್ ಕುತಂತ್ರ ನಡೆದಿತ್ತು, ಆ ವಿರೋಧವಾಗಿ ಇದು ಒಳ ಮೀಸಲಾತಿ ಏನಿದೆ ಇದಿದ್ರೆ ನಮ್ಗೆ ಸ್ವಲ್ಪ ಅದೇನ್ ಕುತಂತ್ರ ಮಾಡಿ ನಮ್ ಪರ್ಸೆಂಟೇಜ್ ಕಮ್ಮಿ ಮಾಡ್ಬೇಕಂತ ಕುತಂತ್ರ ನಡೆಸಿದ್ರು, ಅದು ಆಗ್ಬಾರ್ದಂತ ಒಂದು ಇತ್ತು ವಿಚಾರ. ಅದಕ್ಕೆ ಹಲವಾರು ಬಾರಿ ಮೀಟಿಂಗ್ ಆಯ್ತು. ಮೀಟಿಂಗ್ ಅಲ್ಲಿ ನಮ್ಮ ಪ್ರಭು ಚವ್ಹಾಣ್ ಅವರು ಮಿನಿಸ್ಟರ್, ನಮ್ಮ ತಂದೆಯವರು MP ಇದ್ರು, ರಾಜೀವ್ ಕುಡ್ಸಿ ಅವರಿದ್ರು, ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಬರಬೇಕಂತ ಇತ್ತು. ಎಲ್ಲ ನಾವು ಎಲ್ಲ ಮುಖಂಡರು, ಎಲ್ಲ ಪ್ರಮುಖರು, ಎಲ್ಲ ಸಮಾಜದವರು ಸತತವಾಗಿ ಮೀಟಿಂಗ್ ಮಾಡಿ ಇಲ್ಲ ಇದು ಅನ್ಯಾಯ ಆಗಬಹುದು, ನಮ್ಮ ಒಳ ಮೀಸಲಾತಿ ಆದ್ರೆ ನಮ್ ಅನ್ಯಾಯ ಆಗುತ್ತಂತ ಸತತವಾಗಿ CM ಆಗಿರುವುದು ಅವಾಗ ಯಡಿಯೂರಪ್ಪ ಸಾಹೇಬ್ರಿದ್ರು, ಅವ್ರ ಹತ್ರ ಹೋಗಿ ನೆಕ್ಸ್ಟ್ ಅದಾದ್ಮೇಲೆ ಬೊಮ್ಮಾಯಿ ಸಾಹೇಬ್ರು ಯಾವಾಗ ಬಂದಾಗ ಅವ್ರ ಹತ್ರ DK ಶಿವಕುಮಾರ್ ಹತ್ರನೂ ಹೋಗಿದ್ವಿ, ಅವ್ರ ಸಾಹೇಬ್ರ ಹತ್ರನೂ ಹೋಗಿದ್ವಿ, ಮತ್ತೆ ಕುಮಾರಸ್ವಾಮಿ ಸಾಹೇಬ್ರ ಹತ್ರನೂ ಹೋಗಿದ್ವಿ, ಎಲ್ಲರ ಹತ್ರ ಹೋಗಿದ್ವಿ. ಅವರು ಅಂದ್ರು ಹೌದು ನಿಮ್ಮ ಅನ್ಯಾಯ ಆಗತ್ತೆ ಅವಾಗ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಈ ನಿರ್ಣಯ ತಗೊಂಡು 4.5% ಬಂಜಾರ ಭೋಯಿ ಕೊರ್ಚ ಕೊರ್ಮ 4 ಜಾತಿಗೆ 4.5% ಅಂತ ಉಗ್ರವಾದ ಹೋರಾಟ ನಡೀತು. ನಮ್ಮ ಪೋಸ್ಟರ್, ನಮ್ಮ ತಂದೆಯವರಾಗ್ಲಿ, ನಮ್ಮ ಪ್ರಭು ಚವ್ಹಾಣ್ದಾಗ್ಲಿ, ರಾಜೀವ್ ಕುಡ್ಸಿದಾಗ್ಲಿ, ನಂದಾಗ್ಲಿ, ಯಾರ ಬಿಜೆಪಿ MLAಗಳಿದ್ರು, ಮಂತ್ರಿಗಳಿದ್ರು, MP ಗಳಿದ್ರು, ಮುಖಂಡರಿದ್ರು, ಎಲ್ಲ ಪೋಸ್ಟ್ ಎಲ್ಲ ಸುಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ನಾವು ಹೌದಪ್ಪ ಏನೋ ಸಮಾಜ ಎಲ್ಲ ಒಗ್ಗಟ್ಟಾಗ್ತಾ ಇದಾರೆ, ಏನೋ ಅನ್ಯಾಯ ಆಗ್ತಿದೆ ಅಂತ ನಾವು ತುಂಬಾ ನಮ್ಗೆ ಬೇಜಾರಾಯ್ತು. ಹೌದು ಇದು ನಾವು ರಾಜಕೀಯನೇ ಆಗ್ಬೇಕು, ನಾವು ಸಮಾಜ ಸಲುವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ರಾಜಕೀಯ ಆಗ್ಬೇಕಂತ ಆ ಮನಸ್ಥಿತಿ ಇತ್ತು. ಆಮೇಲೆ ಪೊಲಿಟಿಕ್ಸ್ ಸ್ಟಾರ್ಟ್ ಆಯ್ತು. ಎಲೆಕ್ಷನ್ ಡಿಕ್ಲೇರ್ ಆಯ್ತು. ಅವಾಗ ಒಳ ಮೀಸಲಾತಿ ಅಂತ ಡಿಕ್ಲೇರ್ ಮಾಡಿದ್ರು. ಎಲ್ಲ ತಾಂಡಗಳೆಲ್ಲ ಹೋಗ್ಬೇಕಿದ್ರೆ ಬಿಜೆಪಿ ಹಟಾವ್ ತಾಂಡ ಬಚಾವ್ ಅಂತ ಒಂದು ಸ್ಲೋಗನ್ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಆಯ್ತು, ನಮ್ಗೆ ಏನಿದೆ, ನಾವು ಏನೋ ತಪ್ಪು ಕೆಲಸ ಮಾಡಿದ್ರೆ ದೇವರಿದ್ದಾರೆ, ನಮ್ಗೆ ಮತದಾರ ದೇವರಿದ್ದಾರೆ, ಅವ್ರು ವೋಟ್ ಹಾಕಲಂತ ನಾವು ಒಪ್ಕೊಂಡ್ರಿ, ಆಯ್ತು, ಅದು ಆಯ್ತು. ತಾಂಡದಲ್ಲಿ ಆವಾಗ ಎಲೆಕ್ಷನ್ ಇರಬೇಕಿದ್ರೆ ಹೋಗ್ಬಿಟ್ಟು ನೀವು ಬಿಜೆಪಿಗೆ ವೋಟ್ ಹಾಕಬೇಡಿ, ಬಿಜೆಪಿ ನೀವು ಮೋಸ ಮಾಡಿದ್ದಾರೆ ಅಂತ ತಾಂಡ ಹೋಗಿ ಹೇಳಿದ್ದಾರೆ. ಆಯ್ತು, ನಾವು ಅದು ಒಪ್ಕೊಂಡು ಇವಾಗ ಆಯ್ತು, ಹೋಯ್ತು, ನಮ್ಮ ಸರ್ಕಾರನೂ ಹೋಯ್ತು, ಬಿತ್ತು, ಕಾಂಗ್ರೆಸ್ ಸರ್ಕಾರ ಬಂತು. ಎಲ್ಲ ನಮ್ಮ ಮುಖಂಡರಿಗೆ ಒಂದಿತ್ತು, ಹೌದು ಇವರೆಲ್ಲ ಇಷ್ಟು ತಾಂಡ ತಿರುಗಿ ಬಿಜೆಪಿಗೆ ವೋಟ್ ಹಾಕಬೇಡಿ ಅಂತ ಅಂದಿದ್ದಾರೆ, ನಮ್ಗೆ ಏನಾದ್ರು ಒಳ್ಳೇದ್ ಮಾಡಬಹುದು ಅಂತ ಇತ್ತು, ನಮಗೂ ಇತ್ತು. ನಾವು ಬಿಜೆಪಿಯಲ್ಲಿ ಇದ್ರು ಕೂಡ ಹೌದಪ್ಪ ಇವ್ರು ಇಷ್ಟು ಹೋರಾಟ ಮಾಡಿದ್ದಾರೆ, ಏನಾದ್ರು ಒಂದು 7-8% ಕೊಡ್ತಾರಂತ ನಾವು ಅನ್ಕೊಂಡಿದ್ವಿ. ಕೊರ್ಚ ಕೊರ್ಮ ಭೋಯಿ ಬಂಜಾರಾಗೆ 7-8% ಕೊಡ್ತಾರಂತ ಅನ್ಕೊಂಡಿದ್ವಿ. ಏನಿಲ್ಲ, ಇದ್ದಿದ್ದು 4.5%ಗೆ ಅದು ಅಲ್ಮಾರಿ ಸಮಾಜ್ ಮತ್ತೆ 49 ಸಮಾಜ ಸೇರಿಸ್ಬಿಟ್ಟು 5% ಕೊಟ್ಟರು. 5% ಕೊಟ್ಟು ಅದು ಕೂಡ ಡಿವೈಡ್ ಹೆಂಗ್ ಮಾಡಿದ್ದಾರೆ, ಟಚೇಬಲ್ ಅನ್ಟಚೇಬಲ್. ಕೆಲವರು ಅಂತಾರೆ ಅನ್ಟಚೇಬಲ್ ಎಲ್ಲಿದೆ ಅಂತ ಅಂತಾರೆ. ನೋಡ್ರಿ ನೀವು ಪೂರ್ತಿ ನೋಡಿ ಹೆಂಗ್ ಡಿವೈಡ್ ಮಾಡಿದ್ದಾರೆ, ಬೈಫರ್ಕೇಟ್ ಹೆಂಗ್ ಮಾಡಿದ್ದಾರೆ, ಸ್ಪೃಶ್ಯರು ಕೊಟ್ಟಿದ್ದಾರೆ. ಇದೆಲ್ಲ ಇಂಥ ಕುತಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು. ನಾವು ಒಂದಾಗಿಲ್ಲ ಅಂದ್ರೆ ಇದು ಏನು ಮಾಡಕ್ಕಾಗಲ್ಲ. ಇವಾಗ ಅಂದ್ರು, ಇವಾಗ ಇಲ್ಲಿ ಬಂದಿರೋರು ಕೆಲವು ಕಾಂಗ್ರೆಸ್ ಮುಖಂಡರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, JDS ಅವರು ಇದ್ದಾರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇದ್ದಾರೆ. ಆದ್ರೂ ಕೂಡ ಕೆಲವರು ಇನ್ನೂ ಬಂದಿಲ್ಲ. ಒಂದ್ ಸಾರಿ ಆಯ್ತು ಏನಾದ್ರೂ ಬಿಸಿ ಇರ್ತಾರೆ, 2 ಸಾರಿನೂ ಆಯ್ತು, ಹೋರಾಟ ಆಯ್ತು, ಬಂದಿಲ್ಲ. 3ನೇ ಸಾರಿನೂ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದ್ ಹೇಳಿ, ನಾವು ಹೌದು 5% ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆಯಲ್ಲ ಏನೋ ಒಳ್ಳೇದ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೂ ಮುಖ ಇಲ್ಲ ನಿಮ್ಗೆ. ಬನ್ನಿ ಹೇಳಿ ನಮ್ಗೆ, ಹೌದು ಬಿಜೆಪಿ 4.5 ಕೊಟ್ಟಿತ್ತು 4 ಜಾತಿಗೆ, ಇವಾಗ ನಾವು 5% ಕೊಟ್ಟಿದೀವಿ,
ಎಷ್ಟು 5% ಕೊಟ್ಟಿದೀವಿ, ಇದು ಒಳ್ಳೇದು. 53 ಜಾತಿಗೆ 5% ಕೊಟ್ಟಿವಿ, ಬಂದು ಎಕ್ಸ್ಪ್ಲೈನ್ ಮಾಡ್ಲಿ. ಅದು ಕೂಡ ನಿಮ್ ಮುಖ ಇಲ್ಲ. ಎಲೆಕ್ಷನ್ ಬಂದಾಗ ಹೋಗ್ತೀರಾ, ಸುಳ್ಳು ಹೇಳಿ ಸುಳ್ಳು ಅಪವಾದ ಮಾಡ್ತೀರಾ, ಸುಳ್ಳು ಹೇಳಿ ಎಲ್ಲ ನಮ್ಮ ಬಹಿಷ್ಕಾರ, ಬಿಜೆಪಿ ಬಹಿಷ್ಕಾರ ಮಾಡ್ಬೇಕಂತ ಅಂತೀರಾ. ಇವಾಗ ನಿಮ್ ಮುಖ ಇಲ್ವಾ ಬರಕ್ಕೆ? ಯಾಕೆ ಬರಲ್ಲ ನೀವು? ನಾವೆಲ್ಲ ಮನೆ ಮನೆಗೆ ಹೋಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ರು. ನಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಟೈಮು ಇರ್ಲಿಲ್ಲ. ನಮ್ ಪಕ್ಷ, ನಮ್ ಬಿಜೆಪಿ ಪಾರ್ಟಿದೇನಿತ್ತು, ಸಾಮಾಜಿಕ ನ್ಯಾಯ ಸಿಗ್ಬೇಕು, ಎಲ್ಲ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತ ಒಂದು ವಿಚಾರದಿಂದ ಮಾಡಿದ್ರು. ಆದ್ರೆ ಇವರು ಕುತಂತ್ರಿಗಳು ರಾಜಕೀಯವಾಗಿ ಪ್ರಯೋಜನ ಮಾಡಿ ನಮ್ಮ ಹೆಸರು ಹಾಳು ಮಾಡಿ ಇವಾಗ ಇವ್ರು ಮನೆಯಲ್ಲಿ ಕೂತಿದ್ದಾರೆ. ನಮ್ ಸರ್ಕಾರ ಏನ್ ಮಾಡಿ ಅದಕ್ಕಿಂತ 100 ಪಟ್ಟು ಅನ್ಯಾಯ ಮಾಡಿ ಇವ್ರು ಮನೆಯಲ್ಲಿ ಕೂತಿದ್ದಾರೆ ಇವಾಗ. ಯಾಕೆ? ಎಲೆಕ್ಷನ್ ಇನ್ನೂ ಇಲ್ಲ ಅಲ್ಲ, 3 ವರ್ಷ ಆದ್ಮೇಲೆ ಎಲೆಕ್ಷನ್ ಇದೆ, ನಮ್ ಜನ ಮರ್ತೋಗ್ತಾರೆ. ಅದೇ ತರ ಇದೆ, ನಾವು ನಿಜ ಆದ್ಮೇಲೆ ಮರ್ತೋಗ್ತೀವಿ. ನಮ್ದೇನ್ ಹತ್ರ ಇರುತ್ತೆ ಅಷ್ಟೇ ನೆನಪಿರುತ್ತೆ ನಮ್ಗೆ. ಅದಕ್ಕೆ ನಾವು ಇದು ರಾಜಕೀಯವಾಗಿ, ನಾವು ಶಿಕ್ಷಣಯುಕ್ತವಾಗಿ ನಾವು ಬೆಳಿಬೇಕಿದ್ರೆ ನಾವೆಲ್ಲ ಒಂದಾಗಬೇಕು, ನಮ್ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು. ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಅಷ್ಟೇ ಎಲೆಕ್ಷನ್ ಇರಲ್ಲ. ನಾವೇನಾದ್ರೂ ಮಾಡ್ಬೇಕಿದ್ರೆ ಸಮಾಜೋಸ್ಕರ ನಾವು ಮಾಡಬೇಕು. ಸಮಾಜೋಸ್ಕರ ಒಂದ್ ಮಾಡಿದ್ರೆ ನಮ್ ದೇವ್ರು ನೋಡ್ಕೊಂಡು ನಮ್ ರಾಜಕೀಯ ಶಕ್ತಿನೂ ಕೊಡ್ತಾರೆ. ನಮ್ ಚಿಂಚೋಳಿಯಲ್ಲಿ ನಾನು ಇರ್ಬೇಕಿದ್ರೆ ನಮ್ ಜನ ನಾನು ಕೈ ಬಿಟ್ಟಿಲ್ಲ. ನಮ್ ಜನರು, ನಮ್ ತಾಂಡ ಜನರು ಕೆಲವರು ಡಿವೈಡ್ ಆದ್ರೂ ಕೂಡ ಕೈ ಬಿಟ್ಟಿಲ್ಲ. ವಿಶ್ವಾಸ ಇತ್ತು ಈ ತರ ಮಾಡಕ್ ಹೋಗಲ್ಲ ಇವರು ಅಂತ. ನಾನು ಕೂಡ ಎಷ್ಟು ಓಟಿಂದ ಗೆದ್ದಿದ್ದೀನಿ, ನಾನು 980 ಓಟಿಂದ ಗೆದ್ದಿದ್ದೀನಿ. ಯಾರ್ಯಾರೋ ಸೋತೋದ್ರು, ಆದ್ರೂ ದೇವರ ಆಶೀರ್ವಾದ, ನಿಮ್ಮೆಲ್ಲ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಅದಕ್ಕೆ ನಾನು ಇವಾಗ ಒಬ್ಬ ಬಂಜಾರ ಸಮಾಜವನ್ನಾಗಿ, ಗೋವಿ ಸಮಾಜವನ್ನಾಗಿ, ಕೊರಚ ಪರ್ಮ ಸಮಾಜವನ್ನಾಗಿ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ, ಎಲ್ಲ ಒಗ್ಗಟ್ಟಾಗಿರ್ಬೇಕು. ಇವಾಗ ನೀವು ಬನ್ನಿ, ಕಾಂಗ್ರೆಸ್ ಮುಖಂಡರು ಯಾರು ಟಿಕೆಟ್ ಬೇಡ, ತಾವು ಬನ್ನಿ, ಯಾರು ನಿಮ್ಗೆ ಅಪಮಾನ ಮಾಡಲ್ಲ. ಇನ್ನೂ ನಿಮ್ ನೀವು ಎಲ್ಲ ಒಗ್ಗಟ್ಟಾಗಿದೀವಿ ಅಂತ ಬೇರೆ ಸಮಾಜವರು ಹೆದರ್ತಾರೆ. ಬೇರೆ ಸಮಾಜವನ್ನು ಡಿವೈಡೆಡ್ ರೂಲ್ ಪಾಲಿಸಿ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಸಮಾಜ ಕೊಡ್ಲಿ, ನಾವು ಅವ್ರು ರಿಸರ್ವೇಶನ್ ಕೊಡ್ಲಿ, ಅವ್ರಿಗೂ ಸಿಗ್ಬೇಕು, ಸಿಗ್ಬಾರ್ದಂತ ಇಲ್ಲ. ಆದ್ರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅದರ ವಿರುದ್ಧ ಹೋರಾಟ ಇದೆ. ನಮ್ಗೆ ಪರ್ಸೆಂಟೇಜ್ ಕಮ್ಮಿ ಕೊಡ್ತಾ ಇದೆ, ಅದರ ವಿರುದ್ಧ ಹೋರಾಟ. ನಮ್ ಬೇರೆ ಸಮಾಜವರು, ನಮಗೂ ನಾನು ಚುನಾಯಿತ ಪ್ರತಿನಿಧಿಯಾಗಿ ನಾನು ಹೇಳ್ತೀನಿ, ಬೇರೆ ಸಮಾಜವರು ನನ್ ವೋಟ್ ಹಾಕಿದ್ದಾರೆ, ಅವ್ರ ವಿರುದ್ಧ ನಾನಲ್ಲ. ಸರ್ಕಾರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಸರ್ಕಾರ ಏನ್ ಅನ್ಯಾಯ ಮಾಡಿದೆ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗತ್ತೆ. ಅದಕ್ಕೆ ಯಾಡಿಯೋ ಬಾಯೋ ಬೇನೆಯೋ ದಿಯಾओ खर्च को नहीं एमएलए इलेक्शन येते ना एक बेटेच भी येते तंबी बेटे तांडे नमके हे अविनाश जाते हराव बीजेपी रोज बीजेपी अन्याय की इसके हे तो मला ते भूल गो रे दो मला तो बीजेपी की कोणी समाज चुके नाही तम काय बी करो तम समाज मोठे मुकुंड असो तम काय करतो बी समाज सभा के काय तू येतं पोस्टर गीस ते बाळेते बरं आपे पोस्टर बाळेते बेटा मुंडा आपे पोस्टर बाळतो कोण गप्परस का तो भी समाज सगळे गप्पेत थे एक बापे बेटा पोस्टर बाळ राजीव कुडची पोस्टर बाळ प्रभु चव्हाण पोस्टर बाळ येते तो भी समाज सभा केन गप्प जनाब हबे आयचा समाज ती मोठो काय छे बऱ्यामय आडी सेवा भाया ई समाजे में आपण पेदा विमेता बंजारा समाज लंबाडी समाज ती मोठं काय छे जण आपण ते कळले नव्हे गप्प इलेक्शन जाहीर काव इलेक्शन एक पक्ष से करेर काव समाजवाद काही थी पीणो से पक्षपात थोडं से वगट होतो आपण 100% रिझल्ट आजचो मिळत आपण जज साहेब के जो आपण ते वगट पेन नेक्स्ट अध्यक्षण भडा काही करायचं ते तीर्माण से मुकुंड ते समाज मुकुंड काही तीर्माण होतो वो प्रकार मैं भी चालू तो केतोय मधी वाटतो धन्यवाद अविनाश जाधव साहेबांना आबा थोडी वेळा लगेच वो भी डिग्री आहे तसला फक्त येते साहेब येताने आपला उमेश मामा एमपी वो आपण सभा में उद्देशाने बातें करवा था माजी एमपी आता बातें करोगे हम हमसे रिक्वेस्ट करो भैया थोड़ा बोलो संत सेवालाल महाराज के बोलो सिद्धरामेश्वर महाराज के बोलो रामराव बापू के जय सेवालाल आज शेडमेर गरीब बंजारा मेहनती बंजारा जंगले मेवाड़ बंजारा घर भाजवा बंजारा कुली कवा बंजारा तकलीफ खाने कौन बंजारा लोग वो भी लोग कोचा कोर में
जो 70 वर्षाची आपण खुंदरेचं आणि आपण बंजारा समाजन छोटा लमाड्या कल लमाड्या कहते थे क्रिमिनल ट्राइब एक्ट में गाल में थे क्रिमिनल ट्राइब एक्ट कभी भी चोरी हुई गामे को तो हिटकोन पर लमाड़ी कहते थे ये शेड में तो मन मानव लार बाइयों पेटी बाइयों कोई सामने कुछ भेजो से लार बाइयों बर्बादी थी ऐसे बाइयों काम छोड़ दे महाराज भी बेरोजगार शेन आज आपण जो कोण कान खडी करलेन बस एक के जो कोण पुणे आज बक्कड़ लोग से समाजवाद आता आमेले हमारो तुकाराम अतेरो संघट होराट अध्यक्ष आणि शे टीम अशोक शेम ओरवर नामलूनी शे भळन घणाच तमी होराट करमेलेचो कोत्तल बसवेश्वर देवस्थानाची अत्यतोणी 3 किलोमीटर चालते आन आज बाबासाहेब आंबेडकर जय जयकार करते मार मुडा जो मूर्तीचं बसवेश्वर मूर्ती जय जयकार करते व फुलेरार घालन आज फुलेर घालन आज सरकारे कान खडी करेल आपण सरकारे कान खडी भाईओ तमोन मानवचं 100 वर्षातील ऊपर आपण जोड खूंदवेलेस आज जो आज होराटे करेन के हमारे नेता से आमेले म्हणून धन्यवाद करू तुम्हा येच नेता हो मार बेटा अविनाश एमएलए केरो तो येच नेता हो हमार फोटो हमार स्टॅच्यू करण बाळे हम बला लागो कोणी म्हणून तारीफ करायचा आज काँग्रेस सरकार अन्याय केलो म्हणून विरुद्ध होराट करेन म्हणून अभिनंदन करतो भाईओ आज हमून 4.5% 15% व्यक्ती वन 17% करण 2% जापा करण वो टचेबल अनटचेबल किले को निषेध करना के सदाशिवाय वगैरह चेक करना के 4.5% जिन्हें 4 जाते अपन लोग खुश होते को नहीं हम उनका बल्ला लागो को नहीं वो खुश है तो हम भी खुश है तो हम भी उम्र साथ देने अबे ये सरकार जो बीजेपी पटकाई ये 4 जाते हुआ बंजारा भोई कोड़ा प्रजा समाजवा बढ़न बीजेपी पार्टी सोबत पटका नाके कांग्रेस सरकार आई तो हम समझे ये कांग्रेस सरकार आपण घणो मोटो न्याय दिए कांग्रेस सरकार आपण समाजेन जो जन्मभर म्हणून गुलामवेर आपण समाजवाद रहता आपण कांग्रेस सरकार वा काय तो करिए करके हमसे रासा तो भाइयों आज टीम के हमारे लाल के ये बंजारा भोई कोड़ा प्रजा समाज रजिस्टर कर हमारो श्यामराव राठौड़ वो कहीं ऑर्गेनाइजेशन की हम नजर की ये जरूरत है कि समझे थे हम सिद्धरामैया सरकार काय जो करके आज म्हणून हम हाथ पकड़ रहे था आज समाजवाद काम कर रहे आज हम दोनों मोटो अन्याय हो आंगेर पिळगीन आंगेर बेटबेटा भविष्यवास आपण बेटबेटीवास आपण पोतवास बंधुवास आपण लढेल आज लढेलचं अब ये नागमोहन दास वर्दी माई नागमोहन दास वर्दी टोटली रॉन्ग रिपोर्टिंग रॉन्ग और नागमोहन दास वर्दी आपण खुंदेवास वर्दी तयार केलेली आपण खुंदेवास भाईओ आज नागमोहन दास वर्दी लेले 3 डिविजन केले ग्रुप 1 ग्रुप 2 ग्रुप 3 ग्रुप 1 ग्रुप 2 हम તમારથી કઈ પ્રોબ્લેમ છે તમાર તો ભાગલો પણ આ હક મત ખોટો आज 3 ग्रुपे માં કે આપ ઘાલમેલે છે બેડે જંગમેન બી ઘાલમેલે 7 જાતે ઢોમેલે साथे पर एक कम 59 जाते ढोळन आपण जो 5% रिजर्वेशन दिलेच भाईओ ही घणो मोठो घोर अन्याय है ये अन्याय एक कोने हमारो सुभाष चंद्र वकील साहब और यूट्यूब में 40 मिनट वाचे कीधो भाईओ तमु सांभळो
तम सांभळो घण जरुरीच एक एक पॉइंट तमून कळस एकच वर्षेर वर्दी लेन एकच वर्षे में आपण सिजावर घण सीट लेल दे घण मेडिकल सीट लेल दे वो दगालन आपण वोट परसेंटेज कम की दे आज ही सरकारेन जो सरकार जो अन्याय केली जापणून वो सरकारेन धिक्कार करायचा या अब ये मूवमेंट अब थमेनी ये मूवमेंट अब कानूनी वो होराट भी करवाचा अब हम कत्ती मीटिंग जरूरत है तुम करो तो अबे वकील साहब हम मीटिंग बाला में मीटिंग बात से बड़े एक्शनेर बात से एक्शनेर बात आप लोग लड़ेर बात आज भाइयों माथे पर लगनी पालन बर्बादी थी हमारे सोबत बंधुर मध्य हमें शेड़े में भी ताने ताने बंधुर जीवन देखो बंधुर सरकार माइक का हक मत को मालूम से भाइयों आज आपण से एक वेल एक ताती आपण समाजवाद तमून मालूम से अभी आ चंदू जादव भी करो तो लार मार बहनों केटी राठोड मारो बहनों मारो मोट भाई घेरे वालों एल्लार नायको बड़न आपण एससी माई घाले पेना होराट किती कोणी बगर होराट कोण एससी मायचा अब जो कोण आपण खोसन तू कम करा कर विचार कर रहे तो सारे शनमेर हर नेताओं नोन युवके नोन बाई नोन याडी नोन नाटका निंदे सिजावर नोन जो बताचो तुम्हारे पांच कमरे मार पोटे पोटे नमत पाड़ो तमारे तो हम उन शक्ति मिली तमारे तो हम लड़ाचा हक लाचा आज सेल आज हमारे विजय कुमार जो मुंबई से आए थे गोर सेनावड़ी थी वो भी घनाज काम कर रहे थे हम कहता समाजवाद कौन काम कर रहा तो उन्होंने कौन कांदे पर पाड़ी मिला था समाजवाद जो काम करे वो भगवान से